ಕೋಲಾರ ರೈತರ ನಿರ್ಧಾರ ಇದು. ಪಾಕ್ಗೆ ಸರಬರಾಜಾಗ್ತಾ ಇದ್ದಂತಹ ಟೊಮ್ಯಾಟೋಗೆ ಬ್ರೇಕ್ ಹಾಕಲಾಗಿದೆ. ಪಹಲ್ಗಾಮ್ ಉಗ್ರರ ನರಮೇಧ ಖಂಡಿಸಿ ರೈತರು ಸಮರ ಸಾರಿದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಟೊಮ್ಯಾಟೋ ಸಪ್ಲೈ ಮಾಡದಿರುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪ್ರತಿನಿತ್ಯ 800 ರಿಂದ 900 ಟನ್ನಷ್ಟು ಟೊಮ್ಯಾಟೊ ಸರಬರಾಜಾಗ್ತಾ ಇತ್ತು. ಜೂನ್ನಲ್ಲಿ ಅತಿ ಹೆಚ್ಚು ಟೊಮ್ಯಾಟೊ ರಫ್ತು ಮಾಡ್ತಾ ಇದ್ರು ರೈತರು. ಏಷ್ಯಾದಲ್ಲೇ 2ನೇ ಸ್ಥಾನದಲ್ಲಿರೋ ಟೊಮ್ಯಾಟೊ ಮಾರ್ಕೆಟ್. ಕೋಲಾರ ರೈತರ ನಿರ್ಧಾರದಿಂದ ಮತ್ತಷ್ಟು ಪಾಕ್ ಬೆಚ್ಚಿ ಬಿದ್ದಿದೆ. ನೋಡಿ, ಪಾಕ್ಗೆ ಇಲ್ಲಿನ ನಮ್ಮ ರಾಜ್ಯದ ಕೋಲಾರದಿಂದ ಟೊಮ್ಯಾಟೊ ಸಪ್ಲೈ ಆಗ್ತಾ ಇತ್ತು, ಸರಬರಾಜು ಆಗ್ತಾ ಇತ್ತು. ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ರೈತರೇ ನಿರ್ಧಾರವನ್ನ ಮಾಡಿದ್ದಾರೆ. ಏನು ಉಗ್ರರಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆ ಪಾಕ್, ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರ ನಿರ್ಧಾರ ಇದು. ಈಗ ಇತ್ತೀಚೆಗೆ ನಡೆದ ಪಹಲ್ಗಾಮ್ ಘಟನೆ ಏನು ನಡೀತೋ ಪರವಾಗಿಲ್ಲ, ನಮ್ಮ ರೈತರು ಎಲ್ಲನೂ ಅನುಭವಿಸ್ಕೋತೀವಿ. ನಮಗೇನು ಆರ್ಥಿಕವಾಗಿ ಏನು ಯಾರೂ ಕೂಡ ನಾವೇನು ಅಂತ ಕೆಳಮಟ್ಟದಲ್ಲಿ ಏನಿಲ್ಲ. ಪಾಕಿಸ್ತಾನ ಒಂದು ಖರೀದಿ ಮಾಡಲಿಲ್ಲ ಅಂತಂದರೆ ನಾವು ಬದುಕೋ ಶಕ್ತಿ ನಮಗಿದೆ. ನಮ್ಮ ನೆರೆ ರಾಷ್ಟ್ರಗಳಿಗೆ ಸಪ್ಲೈ ಮಾಡೋವಂಥದ್ದು ನಮ್ಮಲ್ಲಿ ಎಲ್ಲ ಇದರೂ ಇದ್ದಾರೆ. ರೈತರೇ ನೇರವಾಗಿ ಸಪ್ಲೈ ಮಾಡೋವಂಥ ಶಕ್ತಿನೂ ಹೊಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕೋಲಾರ ಏನು ಇಂಡಿಯಾದಲ್ಲಿ ಅತ್ಯುತ್ತಮವಾದ ಟೊಮೆಟೊ ಮಂಡಿ ಕೋಲಾರ ಭಾಗದಲ್ಲಿರೋದು. ಆ ಭಾಗದ ಟೊಮೆಟೊ ಎಲ್ರಿಗೂ ಬೇಕು. ಪಾಕಿಸ್ತಾನ ಒಂದು ಖರೀದಿ ಮಾಡಿಲ್ಲ ಅಂದರೆ ಎಲ್ಲ ರಾಷ್ಟ್ರಗಳಿಗೂ ಸಪ್ಲೈ ಮಾಡೋವಂಥ ಶಕ್ತಿ ನಮಗಿದೆ. ನಾವು ಬದುಕ್ತೀವಿ. ನಾವು ಪಾಕಿಸ್ತಾನಕ್ಕೆ ಯಾವುದೇ ಕೊಡೋದಕ್ಕೆ ನಮ್ಮ ರೈತರಿಂದ ನನ್ನ ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ. ನಮಗೆ ಅದರ ಅವಶ್ಯಕತೆ ನಮ್ಗೆ ಬೇಕಿಲ್ಲ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಪಹಲ್ಗಾಂವ್ ಆ ಪ್ರದೇಶದಲ್ಲಾದಂಥ ಒಂದು ಹತ್ಯಾಕಾಂಡನ ತೀವ್ರವಾಗಿ ವಿರೋಧ ಮಾಡ್ತಿದ್ದೀವಿ, ಖಂಡಿಸ್ತಾ ಇದ್ದೀವಿ. ಮುಂದುವರೆದು ಏನು ಕೋಲಾರ APMCದಿಂದ ರಾಷ್ಟ್ರಾದ್ಯಂತ ಜೊತೆಗೆ ನೆರೆ ರಾಷ್ಟ್ರಗಳಂಥ ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳಿಗೆ ಏನು ಕಳಿಸ್ಕೊಡ್ತಾ ನಿರಂತರವಾಗಿ ರಫ್ತು ಮಾಡ್ತಾ ಇದ್ವಿ. ಈ ಒಂದು ದಾಳಿಯಿಂದ ನಾವು ತುಂಬ ಬೇಸತ್ತು ಮನನೊಂದು ಮುಂದೆ ಅದನ್ನು ಯಾವ ರೀತಿ ಕಳಿಸ್ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಾವು APMCಯಲ್ಲಿ ಇರ್ತಕ್ಕಂಥ ಎಲ್ಲ ಪೇಟೆ ಕಾರ್ಯಕರ್ತರು, ವರ್ತಕರು, ರೈತರು ಮತ್ತು ಖರೀದಾರರು ಎಲ್ಲರೂ ಸೇರಿ ಒಂದು ಅವರು ಭಾರತ ಸರ್ಕಾರ ತಗೊಳ್ಳೋದು ತೀರ್ಮಾನ ಮೇಲೆ ಕೂಡ ನಾವು ಬದ್ಧರಾಗಿ ಅವರು ಆದೇಶದ ಮೇಲೆ ನಾವು ನಡ್ಕೊಳ್ತೀವಿ. ಹಾಗೆ ಈ ಒಂದು ವಿಚಾರದಲ್ಲಿ ನಾವು ಕೂಡ ಭಾಳ ನೊಂದಿರೋದ್ರಿಂದ ಇದನ್ನು ನಾವು ಕಳಿಸ್ಕೊಡ್ತಕ್ಕಂಥ ಸೂಕ್ತನ ಅಥವಾ ಅಲ್ಲಿಗೆ ನಾವು ರಫ್ತು ಮಾಡೋದು ಸೂಕ್ತವನ ಅಥವಾ ಅವ್ರು ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಾವು ಆಂತರಿಕವಾಗಿ ನಾವು ಇಲ್ಲಿ ಚರ್ಚೆ ನಡೆಸಿ ನಂತರ ಕೇಂದ್ರ ಸರ್ಕಾರ ತಗೊಳ್ಳೋಂಥ ತೀರ್ಮಾನ ನಾವು ಬದ್ಧರಾಗಿ ಅದು ಮುಂದುವರಿಯುವಂಥ ಕೆಲಸ ನಾವು ಮಾಡ್ತೀವಿ. ಹೋಗ್ತಿತ್ತು ನಿರಂತರವಾಗಿ ಅಲ್ಲಿಗೆ ನಾವು ಸರಬರಾಜು ಆಗ್ತಿತ್ತು. ಅದು ಗುಣಮಟ್ಟದ ಟೊಮೆಟೊ, ಅತ್ಯುತ್ತಮವಾದ ಗುಣಮಟ್ಟದ ನಾವು ಕಳಿಸ್ಕೊಡ್ತಾ ಇದ್ವಿ. ಯಾಕಂದರೆ ಆ ರೀತಿ ಅವ್ರಿಗೆ ಬೇಡಿಕೆ ಕೂಡ ಇತ್ತು. ಆದರೆ ಮುಂದುವರೆದು ಈಗಾದಂಥ ನಮ್ಮ ಮೇಲೆ ಆದಂಥ ದಾಳಿನ ನಾವು ವಿರೋಧ ಮಾಡಬೇಕಾಗಿದೆ, ಖಂಡಿಸಬೇಕಾಗಿದೆ. ಅಮಾಯಕರನ್ನು ಕೊಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ತೀವ್ರವಾದಂಥ ಒಂದು ಪ್ರತಿರೋಧ ನೋಡ್ಕೊಳ್ಬೇಕು. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರಾಜೇಂದ್ರ ಸಿಂಹ. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಾಜೇಂದ್ರ ಸಿಂಹ, ಈಗ ರೈತರು ಕೂಡ ಸಿಡಿದೆದ್ದಿದ್ದಾರೆ. ನಮಗೆ ಆರ್ಥಿಕವಾಗಿ ಸಂಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಟೊಮ್ಯಾಟೋವನ್ನ ಸಪ್ಲೈ ಮಾಡಲ್ಲ, ಸರಬರಾಜು ಮಾಡಲ್ಲ ಅನ್ನುವಂಥ ನಿರ್ಧಾರವನ್ನ ಮಾಡಿದ್ದಾರೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಪಾಕ್ಗೆ? ರಾಜೇಂದ್ರ ಸಿಂಹ. ಖಂಡಿತ ನಾಗರಾಜ್, ಏನಂದ್ರೆ ಇದು ಕೋಲಾರ ರೈತರ ದಿಟ್ಟ ನಿರ್ಧಾರ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಬೇರೆ ಆದ್ರೆ, ಈಗ ರೈತರು ತಮ್ಗೆ ನಷ್ಟ ಆದ್ರೂ ಪರವಾಗಿಲ್ಲ, ದೇಶದ ಪರವಾಗಿ ನಾವು ನಿಲ್ತೀವಿ ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ಕೋಲಾರ ರೈತರು ಹೇಳ್ತಾ ಇರೋಂಥದ್ದು. ಯಾಕಂದ್ರೆ ಈ ಕೋಲಾರ APMC ಮಾರುಕಟ್ಟೆ ಏನಿದೆ, ಇದು ಏಷ್ಯಾದಲ್ಲೇ 2ನೇ ದೊಡ್ಡ ಮಾರುಕಟ್ಟೆ ಅಂತ ಹೆಗ್ಗಳಿಕೆ ಹೊಂದಿರುವಂಥದ್ದು. ಇಲ್ಲಿಂದ ಪಾಕಿಸ್ತಾನ, ಬಾಂಗ್ಲಾ ಮತ್ತೆ ನೇಪಾಳ, ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಇಲ್ಲಿಂದ ಟೊಮೊಟೊವನ್ನ ಸಪ್ಲೈ ಮಾಡ್ಲಾಗ್ತಾ ಇತ್ತು. ಆದ್ರೆ ಈ ಒಂದು ಘಟನೆ ಏನು ಪಹಲ್ಗಾಮ್ ನಲ್ಲಿ ನಡೆದಂತ ಘಟನೆ ಏನಿದೆ, ಇದನ್ನ ತೀವ್ರವಾಗಿ ಖಂಡಿಸುವ ಮೂಲಕ ರೈತರು ನಮ್ಗೆ ಎಷ್ಟೇ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ನಾವು ಇಲ್ಲಿಂದ ಟೊಮೆಟೊವನ್ನ ಕಳಿಸೋದಿಲ್ಲ. ಈ ಟೊಮೆಟೊ ಕಳಿಸ್ಲಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ನಿಜಕ್ಕೂ ಒಂದು ರೀತಿಯ ಹೊರೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ನಾವು ಹಿಂದೆನೂ ಕೂಡ ನೋಡಿದ್ವಿ, ಕೇವಲ 1 kg ಟೊಮೆಟೊ 300 ರಿಂದ 400 ರೂಪಾಯಿವರೆಗೂ ಹೋಗಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ಕೋಲಾರದಿಂದ ಟೊಮೆಟೊವನ್ನ ಸಪ್ಲೈ ಮಾಡದೇ ಇದ್ದಿದ್ದೇವೆ, ಅದಕ್ಕೆ ಪ್ರಮುಖವಾದಂತ ಕಾರಣ. ಮತ್ತದೇ ಪರಿಸ್ಥಿತಿಯನ್ನ ಪಾಕಿಸ್ತಾನ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕೋಲಾರ ರೈತರು ತೆಗೆದುಕೊಂಡಿರುವಂತಹ ದಿಟ್ಟ ನಿರ್ಧಾರದಿಂದ ಪಾಕಿಸ್ತಾನ ಕೂಡ ಒಂದು ರೀತಿಯ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾಗರಾಜ್. ಓಕೆ ರಾಜೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.